ಎಲ್ರಿಗೂ ನಮಸ್ಕಾರ. ಒಂದು ಮುಖ್ಯವಾದ ವಿಷಯ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತೇನೆ. ವಿಡಿಯೋ ಕೊನೆವರೆಗೂ ನೋಡಿ. ಉಪಯೋಗಕ್ಕೆ ಬರುವಂತ ವಿಚಾರ ಏನಪ್ಪಾ ಅಂತಂದ್ರೆ, ನಾವು ಅದರಲ್ಲಿ ನಾನು ಹಾಸ್ಪಿಟಲ್ ವರ್ಕ್ ಮಾಡ್ತೀನಿ. ಓಕೆ, ನರ್ಸಿಂಗ್ ಆಫೀಸರ್ ಆಗ್ಬಿಟ್ಟು ವರ್ಕ್ ಮಾಡ್ತೀನಿ. ಓಕೆನಾ, ನಾನು ಸಾರ್ವಜನಿಕವಾಗಿ ನಂಬರ್ ಕೊಟ್ಟಿದ್ದೇನೆ, ಕೊಡುತ್ತೇನೂ ಕೂಡ. ಹಾಸ್ಪಿಟಲ್ ವಿಷಯವಾಗಿ ಪೇಷಂಟ್ ಅವರಿಗೆ ಯಾವುದೇ ರೋಗ ರುಜಿನ ಇರಲಿ, ನಾನು ಆದಷ್ಟು ಅವರಿಗೆ ಸಹಾಯ ಮಾಡ್ತೇನೆ. ಸ್ಪೆಷಲಿ ಹಾರ್ಟ್ ಬಗ್ಗೆ, ಹಾರ್ಟ್ ವಿಚಾರ. ಯಾಕಂದ್ರೆ ಈ ಹಾರ್ಟ್ ವಿಷಯ ಬಗ್ಗೆ ಯಾರಾದ್ರೂ ನನ್ನ ಹತ್ರ ಚೆಸ್ಟ್ ಪೇನ್ ಆಗ್ತಿದೆ ಅಥವಾ ಶುಗರ್ BP ಲಾಂಗ್ ಟೈಮ್ ಇಂದ ಇದೆ, ಹಾರ್ಟ್ ಚೆಕ್ ಮಾಡ್ಬೇಕು, ಅಥವಾ ತಂದೆ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ನಾನು ಚೆಕ್ ಮಾಡ್ಕೋಬೇಕು, ಇನ್ನೇನು ತೂಕ ಜಾಸ್ತಿ ಇದೆ, ನಾನು ಹಾರ್ಟ್ ಚೆಕ್ ಮಾಡ್ಕೋಬೇಕು ಅಂತಿದ್ದೀನಿ ಅಂತಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ನಾನು ತುಂಬಾ ಹೆಲ್ಪ್ ಮಾಡ್ತೀನಿ. ನನಗೆ ದುಡ್ಡಿಂದ ಹೆಲ್ಪ್ ಮಾಡಕ್ ಆಗಿಲ್ಲ ಅಂದ್ರೂ ಕೂಡ ಸಜೆಷನ್ ಕೊಡ್ತೀನಿ. ಹಾರ್ಟ್ ಚೆಕ್ ಮಾಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು? ಈಗ ಫಾರ್ ಎಕ್ಸಾಂಪಲ್ ಕಲಬುರ್ಗಿ ತಗೊಳ್ಳೋಣ, ಜಯದೇವ್ ಹಾಸ್ಪಿಟಲ್, ನಾವು ಅಲ್ಲಿ ವರ್ಕ್ ಮಾಡ್ತೀವಿ, ಬರ್ತೀವಿ, ಸರಿ ಬನ್ನಿ. ಬಂದ್ಮೇಲೆ ಅವರಿಗೆ ಸಜೆಸ್ಟ್ ಮಾಡ್ತೀನಿ ಏನ್ ಮಾಡ್ಬೇಕು. ಬಂದ ತಕ್ಷಣ ನಾರ್ಮಲ್ ಪೇಷಂಟ್ ಇದ್ರೆ ಏನ್ ಮಾಡ್ಬೇಕು, ಫಸ್ಟಿಗೆ ಬಂದ್ಮೇಲೆ ಫೈಲ್ ಮಾಡಿ, ಈ ತರ ನಿಮ್ಮ ಹತ್ರ BP ಕಾರ್ಡು ಅಥವಾ ಅಂತ್ಯೋದಯ ಕಾರ್ಡು ಅಥವಾ APL ಕಾರ್ಡು ಅಥವಾ ಗೌರ್ಮೆಂಟ್ ಸರ್ವೆಂಟು ಏನಿದೆ ಅದನ್ನ ನೀವು ತೋರಿಸ್ಬಿಟ್ಟು ಕೌಂಟರ್ ಫೈಲ್ ಮಾಡಿ. ನೆಕ್ಸ್ಟ್ ಏನೇನ್ ಮಾಡ್ಬೇಕು ಅಂತ ಹೇಳ್ತಿರ್ತೀನಿ ಪ್ರತಿಯೊಂದು ಒಂದು ಪಾಯಿಂಟ್. ಅದೇ ತರನಾಗಿ ಹಾರ್ಟ್ ಪೇಷಂಟ್ ಸೀರಿಯಸ್ ಆಗಿ ಬಂದ್ರೆ ಅಂತ ಸೀರಿಯಸ್ ಪೇಷಂಟ್ ಕೂಡ ಯಾವ ತರ ಬರ್ಬೇಕು, ಎಮರ್ಜೆನ್ಸಿ ಇದ್ದಾಗ ಅವರು ಯಾವ ತರ ಬರ್ತಿದ್ದಾರೆ, ಅಥವಾ ಈಗ ತಾಲೂಕ್ ಮಟ್ಟದಲ್ಲಿ ECG ಮಾಡಿರ್ತಾರೆ, ಆ ECG ನಲ್ಲಿ ಏನಾನ ತೊಂದರೆ ಇದೆ, ಚೇಂಜಸ್ ಇದೆಯಾ, ಹಾರ್ಟ್ ಅಟ್ಯಾಕ್ ಇದೆಯಾ, ECG ನಾರ್ಮಲ್ ಇದೆಯಾ ಅಂತ ನಾನ್ ನೋಡ್ಕೊಂಡು ಹೇಳ್ತೀನಿ. ಅಗತ್ಯವಿದ್ರೆ ನಮ್ಮ MD ಕಾರ್ಡಿಯಾಲಜಿಸ್ಟ್ ಅಥವಾ DMO ಡ್ಯೂಟಿ ಮೆಡಿಕಲ್ ಆಫೀಸರ್ಸ್ ಅಥವಾ PG ಇವ್ರನ್ನೆಲ್ಲ ಕೇಳ್ಕೊಂಡು ನಾನು ಆದಷ್ಟು ಹೇಳ್ತಿರ್ತೀನಿ. ಆದಷ್ಟು ಪೇಷಂಟ್ ಬೇಗ ಹಾಸ್ಪಿಟಲ್ಗೆ ಬರೋ ತರ ಮಾಡ್ತೀನಿ. ಪ್ರಯತ್ನ ಮಾಡ್ಬಿಟ್ಟು, ಪ್ರಯತ್ನ ಎಷ್ಟಿದೆ ಅಷ್ಟು ನಾವು ನಮ್ದು ಒಂದು ಎಫರ್ಟ್ ಅಂತಾರಲ್ಲ, ಪ್ರಯತ್ನ ಮಾಡ್ತೀವಿ. ಪ್ರಯತ್ನ ಮೀರಿದ್ರೆ ಏನ್ ಮಾಡಕ್ಕಾಗಲ್ಲ, ದೇವ್ರ ಇಚ್ಛೆ ಅಂತಾರಲ್ಲ, ಆ ತರ ಆಗ್ತಿರುತ್ತೆ. ನಾನು ಸಾರ್ವಜನಿಕವಾಗಿ ನಾನು ನಂಬರ್ ಕೊಟ್ಟಿದ್ದೀನಿ, ಕೊಡ್ತೀನೂ ಕೂಡ. ಕಲಬುರ್ಗಿ ಜಿಲ್ಲೆ ಆಳಂದ ತಾಲೂಕಿನ ಪ್ರತಿ ಒಂದು ಊರಿಂದ ನನಗೆ ಫೋನ್ ಬರ್ತಿರ್ತವೆ. ಯಾಕಂದ್ರೆ ನಂದು ಆಳಂದ ತಾಲೂಕು. ಪ್ರತಿಯೊಂದು ಊರಿಂದ ನನ್ಗೆ ಫೋನ್ ಬರುತ್ತೆ, ಈ ತರ ಇದೆ, ನೋವ್ತಿದೆ, ಈ ತರ ಶುಗರ್ BP ಇದೆ, ತೂಕ ಜಾಸ್ತಿ ಇದೆ, ಅಥವಾ ವಂಶ ಪರಂಪರವಾಗಿ ನಮ್ಗೆ ಮನೇಲಿ ಹಾರ್ಟ್ ಪ್ರಾಬ್ಲಮ್ ಇದಾವೆ, ನಾವು ಚೆಕ್ ಮಾಡ್ಬೇಕು, ಬನ್ನಿ, ಖಂಡಿತ ಬನ್ನಿ. ಆದ್ರೆ ನಾರ್ಮಲ್ ಆಗಿದ್ದಾಗ ನಾನು ಬರೀ ಸಜೆಸ್ಟ್ ಮಾಡ್ಬೋದು, ಜೊತೆಗೆ ಬಂದು ಫೈಲ್ ನಾನೇ ಮಾಡೋದು, ಜೊತೆಗೆ ಬಂದು ಡಾಕ್ಟರ್ ಹತ್ರ ನಾನೇ ತೋರಿಸೋದು ಕಷ್ಟ ಸಾಧ್ಯ. ಯಾಕಂದ್ರೆ ನಮ್ ಕೈಯಲ್ಲಿ ಕೆಲಸಗಳು ಇರ್ತವೆ, ಬ್ಯುಸಿ ಆಗಿರ್ತೀವಿ. ಹಾಗಾಗಿ ಸಪೋಸ್ ಎಮರ್ಜೆನ್ಸಿ ಇದ್ರೆ ಹೇಳ್ಕೊಂಡು ಏನಾದ್ರು ಪೇಷಂಟ್ ಹತ್ರ ಬಂದು ಸೀರಿಯಸ್ ಇದ್ರೆ, ಹಾರ್ಟ್ ಅಟ್ಯಾಕ್ ಅಂತ ಲಕ್ಷಣ ಇದ್ರೆ ICU ಅಡ್ಮಿಟ್ ಮಾಡೋಕೆ ಸಪೋರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಒಬ್ರು ರಿಲೇಷನ್ ಅಲ್ಲಿ ಇದ್ದಾರೆ, ಅವರು ಎದೆನೋ ಅಂತಿದ್ರು, ಎದೆನೋ ಅಂತಾರೆ ಮನೇಲಿ ಕೊಡ್ತಾರೆ, ಎದೆನೋ ಅಂತಾರೆ ಮನೇಲಿ ಕೊಡ್ತಾರೆ. ಅದು ಏನಂತ ಅವ್ರಿಗೂ ಗೊತ್ತಾಗಲ್ಲ, ನಮಗೂ ಗೊತ್ತಾಗಲ್ಲ. ಸಡನ್ ಆಗಿ ಅವ್ರನ್ನ ಬೈದ್ಬಿಟ್ಟು ಹಾಸ್ಪಿಟಲ್ ಕರ್ಸಿದಕ್ಕೆ ಬಂದ್ಬಿಟ್ಟು ಅವರು ಚೆಕಪ್ ಮಾಡ್ಕೊಂಡ್ರು, ECG ಮಾಡ್ಕೊಂಡ್ರು, ಎಕೋ ಮಾಡ್ಕೊಂಡ್ರು, TMT ಮಾಡ್ಕೊಂಡ್ರು. ಇವಾಗ ಎಲ್ಲ ರಿಪೋರ್ಟ್ ಅಲ್ಲಿ ನಾರ್ಮಲ್ ಇದೆ, ಅವರು ಕೂಡ ನಾರ್ಮಲ್ ಆಗಿದ್ದಾರೆ. ಅವ್ರನ್ನ ಕರೆಸ್ತೀನಿ, ಅವರು ಪಾಪ ಏನ್ ಮಾತಾಡ್ತಾರ ನೋಡೋಣ. ಇಡೀ ಆಳಂದ್ ತಾಲೂಕು ಅಷ್ಟೇ ಅಲ್ಲ, ಕಲಬುರ್ಗಿ ಜಿಲ್ಲೆ ಯಾವ ತಾಲೂಕವ್ರಿಗೆ ಬೇಕಾದ್ರೂ ನನ್ ಈ ನಂಬರ್ಗೆ ಫೋನ್ ಮಾಡಿ, ನಾನು ಆದಷ್ಟು ಸಹಾಯ ಮಾಡ್ತೀನಿ. ಬರೀ ಹಾರ್ಟ್ ಸಮಸ್ಯೆ ಅಂತಲ್ಲ, ಏನೇ ಇರ್ಲಿ, ಮಲ್ಟಿ ಹಾಸ್ಪಿಟಲ್ ಏನಾದ್ರು ಸಮಸ್ಯೆಗಳು ಇದ್ರು ಕೂಡ, ಪ್ರಾಬ್ಲಮ್ ಇದ್ರು ಕೂಡ, ಆರೋಗ್ಯದಲ್ಲಿ ಏರುಪೇರಿದ್ರು ಕೂಡ ನಾನು ಆದಷ್ಟು ಏನು ಸಹಾಯ ಹೆಲ್ಪ್ ಮಾಡ್ತೀನಿ. ಯಾಕಂದ್ರೆ ನಮ್ ಗುಲ್ಬರ್ಗಕ್ಕೆ, ಕಲಬುರ್ಗಿಗೆ ಒಂದು ಹಾಸ್ಪಿಟಲ್ ಇಲ್ಲ. ESI ಇದೆ, ಬಸವೇಶ್ವರ ಇದೆ, ಜಿಮ್ಸ್ ಇದೆ, ಜಿಮ್ಸ್ ಅಲ್ಲಿ ಮಲ್ಟಿ ಸ್ಪೆಷಾಲಿಟಿ ಇದೆ, ಜಯದೇವ ಇದೆ, ಕಿದ್ವಾಯಿ ಇದೆ, SCG ಇದೆ, ಬೇರೆ ಬೇರೆ ಎಲ್ಲ ಹಾಸ್ಪಿಟಲ್ಗಳಿವೆ, ಕಿಡ್ನಿ ಹಾಸ್ಪಿಟಲ್ ಪ್ರೈವೇಟ್ ಗಳಲ್ಲಿ ಇದಾವೆ. ಏನ್ ಬೇಕು ಎಲ್ಲ ಫೆಸಿಲಿಟಿ ಇದೆ. ಆದ್ರೆ ನಾವು ಓಡಾಡಿ ಹುಡ್ಕಾಡಿ ಮಾಡ್ಕೋಬೇಕು, ಟ್ರೀಟ್ಮೆಂಟ್ ತಗೋಬೇಕು, ಆರೋಗ್ಯ ಕಡೆ ಗಮನ ಕೊಡ್ಬೇಕು. ಸರಿ, ಅವ್ರನ್ನ ಕರೀತೀನಿ, ಬನ್ನಿ, ಬನ್ರಿ. ನಮಸ್ಕಾರ. ನಮಸ್ಕಾರ ಸರ್. ಅಲ್ಲ, ನೀವು 8 ದಿವಸದಿಂದ ಇದೀನೋ ಅಂದ್ರಿ, ಬರೀ ಬರ್ತೀನಿ ಹಾಸ್ಪಿಟಲ್ ಅಂದ್ರಿ. ಬಂದಾಯ್ತು, ಎಲ್ಲ ECG ಎಲ್ಲ ಚೆಕ್ ಮಾಡ್ಕೊಂಡಾಯ್ತು, ಏನೋ ಇಲ್ಲ, ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ ಅಂತ ಗೊತ್ತಾಯ್ತು. ಈಗ ಏನ್ ಹೇಳ್ತೀರಾ? ನೀವು ಆರಾಮಾಗಿದ್ದೀರಾ? ಇದೇ ತರ ಬಹಳ ಜನ
ಇದೇನೋ ಅಂತಾರೆ ಅಥವಾ ಬೇರೆ ಬೇರೆ ಸಮಸ್ಯೆಗಳು ಇರ್ತವೆ. ಏನ್ ಹೇಳ್ತೀರಾ? ಇದೇನೋ ಒಂದ್ ಮನೇಲಿ ಕೊಡೋರ್ಗೆ ಏನ್ ಹೇಳ್ತೀರಿ? ಎದೆ ನೋವು ಇದ್ದವ್ರು ಇಮಿಡಿಯೇಟ್ಲಿ ಹೋಗಿಸಿಂದ ಅವ್ರವ್ರದ್ದು ಹಾಸ್ಪಿಟಲ್ ಹೋಗಿಸಿ ಜಯದೇವ್ ಹಾಸ್ಪಿಟಲ್ ಆಗಿ ಯಾವುದೇ ಆಗಿ ಎದೆ ನೋವು ಇದ್ದರೆ ಚೆಕ್ ಮಾಡ್ಕೋಬೇಕು ಅಂತ ಹೇಳಿ ಕಲಬುರ್ಗಿನ ಜಯದೇವ್ ಹಾಸ್ಪಿಟಲ್ ಇದೆ. ಅದಕ್ ಮುಂಚೆ ಆಳಂದ್ ತಾಲೂಕಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇಸಿಜಿ ಮಾಡ್ತಾರೆ, ಅದು ಎಲ್ರಿಗೂ ಗೊತ್ತಿರ್ಬೇಕು. ನೀವು ಸಾರ್ವಜನಿಕವಾಗಿ ಗೊತ್ತು ಮಾಡ್ಬೇಕು ಅವ್ರಿಗೆಲ್ಲ. ಈ ಕಲಬುರ್ಗಿ ಸುತ್ತಮುತ್ತ ಎಷ್ಟು ತಾಲೂಕ್ ಇದಾವೆ, ಎಲ್ಲಾ ತಾಲೂಕಲ್ಲೂ ಇಸಿಜಿ ಮಷಿನ್ ಇದೆ. ಹಳ್ಳಿಗಳಲ್ಲಿ ಇದ್ದವ್ರು ಏನ್ ಮಾಡ್ಬೇಕು, ಸಡನ್ ಆಗಿ ತಾಲೂಕಿಗೆ ಹೋಗ್ಬಿಟ್ಟು ಇಸಿಜಿ ಮಾಡ್ಕೋಬೇಕು. ಇಸಿಜಿ ನಲ್ಲಿ ನಾರ್ಮಲ್ ಇದೆಯೋ ಏನ್ ಪ್ರಾಬ್ಲಮ್ ಇದೆಯೋ ಅಂತ ಡಾಕ್ಟರ್ ಹೇಳ್ತಾರೆ. ಪ್ರಾಬ್ಲಮ್ ಇದ್ರೆ ಅವ್ರೇ ಆಂಬುಲೆನ್ಸ್ ಕೊಟ್ಬಿಟ್ಟು ಜಯದೇವ್ ಹಾಸ್ಪಿಟಲ್ ಅಥವಾ ಪ್ರೈವೇಟ್ ಹಾಸ್ಪಿಟಲ್, ಯಾವ ಪೇಷಂಟ್ ಯಾವ ಹಾಸ್ಪಿಟಲ್ ಬೇಕಂತ ಅಲ್ಲಿ ಕಳ್ಸಿಕೊಡ್ತಾರೆ. ನಾವು ಹಳ್ಳಿ ಒಳಗ ಹೊಲ್ದಾಗ ಕೆಲಸ ಮಾಡೋವ್ರಿ, ನಮಗ ಅಷ್ಟು ಎಲ್ಲಾ ಫೋನ ಇಲ್ಲ. ಅದಕ್ಕೆ ನಿಮ್ಮಂತವ್ರದ್ದು ನಾವು ಸಪೋರ್ಟ್ ತಗೊಂಡ್ ಈ ಹಾಸ್ಪಿಟಲ್ ಹೋಗು ಅಂತ ಹೇಳಿ ಅಂದ್ಮ್ಯಾಗ ನಾವ್ ಹೋಗ್ತೇವೆ. ಇವ್ರ ಏನ್ ಅಂತಿದಾರ ಅಂದ್ರೆ, ಹೊಲದಲ್ಲೆಲ್ಲ ಕೆಲಸ ಮಾಡ್ತೀವಿ, ನಮ್ಗೆ ಏನ್ ಗೊತ್ತಿರಲ್ಲ ಯಾವ ಹಾಸ್ಪಿಟಲ್ ಹೋಗ್ಬೇಕು ಏನ್ ಮಾಡ್ಬೇಕು. ಈಗ ಕಾಮನ್ ಆಗಿ ಇದೆ ನಾವ್ ಅಂದ್ರೆ ಸಡನ್ ಆಗಿ ನಾವು ತಾಲೂಕ್ ಹಾಸ್ಪಿಟಲ್ ಹೋಗ್ಬೇಕು. ಯಾಕಂದ್ರೆ ನಮ್ಗೆ ಹಾರ್ಟ್ ಅಟ್ಯಾಕ್ ಇದೆಯೋ ಇಲ್ವೋ ಅಂತ ತಿಳ್ಕೊಬೇಕಾದ್ರೆ ತಾಲೂಕ್ ಹಾಸ್ಪಿಟಲ್ ಅಲ್ಲಿ, ಗೌರ್ಮೆಂಟ್ ಹಾಸ್ಪಿಟಲ್ ಅಥವಾ ಪ್ರೈವೇಟ್ ಆಗಿರ್ಲಿ, ಇಸಿಜಿ ಮಾಡ್ತಾರೆ. ಇಸಿಜಿ ಮಾಡಿದ್ಮೇಲೆ ಅದ್ರಲ್ಲಿ ಹಾರ್ಟ್ ಅಟ್ಯಾಕ್ ಇದೆಯೋ ಇಲ್ವೋ, ಏನೇನೋ ಯಾಕಾಗಿದೆ ಅಂತ ಗೊತ್ತಾಗ್ತದೆ. ಹಾರ್ಟ್ ಅಟ್ಯಾಕ್ ಅಂತ ಇದ್ರೆ ಅವರು ಸಡನ್ ಆಗಿ ಜಿಲ್ಲಾ ಆಸ್ಪತ್ರೆಗೆ ಕಳಿಸ್ತಾರೆ. ಈಗ ನಮ್ ಕಲಬುರ್ಗಿ ಜಯದೇವ ಇದೆ, ಬಡವರಿಗೆಲ್ಲ ಹೆಲ್ಪ್ ಆಗುತ್ತೆ. ಆಮೇಲೆ ಕೆಲವರು ಎಲ್ಲ ನಾವು ಪ್ರೈವೇಟ್ಗೆ ಹೋಗ್ತೀವಿ ಅಂದ್ರೆ ಆಯ್ತು, ಅವ್ರಿಗೆ ಪ್ರೈವೇಟ್ ಶಿಫ್ಟ್ ಮಾಡ್ತಾರೆ. ಹಾಗಾಗಿ ಇದು ಒಂದು ಜನರಲ್ ಆಗಿ ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಚಾರ. ಈ ಜನರೇಷನ್ ಅಲ್ಲಿ ಏನಾಗಿದೆ, ಇದೇನೋ ಆಯ್ತಾ, ಅಯ್ಯೋ ಹಾರ್ಟ್ ಅಟ್ಯಾಕ್ ಇರ್ಬೋದೇನೋ ಅಂತ ಭಯ ಉಟ್ಕೊಂಡ್ಬಿಟ್ಟಿದೆ. ಯಾರು ನೆಗ್ಲೆಕ್ಟ್ ಮಾಡಬಾರ್ದು, ಮಾಡಂಗಿಲ್ಲ. ಇಡೀ ಗುಲ್ಬರ್ಗ ಜಿಲ್ಲೆ ಎಲ್ಲಾ ತಾಲೂಕುಗಳಲ್ಲೂ ಇಸಿಜಿ ಮಷಿನ್ ಗೌರ್ಮೆಂಟ್ ಹಾಸ್ಪಿಟಲ್ ಇದಾವೆ, ಪ್ರೈವೇಟ್ ಗಳಲ್ಲೂ ಇದಾವೆ. ಈಗ ನೀವುಗಳು ಜನಜಾಗೃತಿ ವಹಿಸ್ಬೇಕು. ಯಾರನ್ನ ನೋವು ಅಂದ್ರೆ ನಿಮ್ ವೈದ್ಯ ಇದ್ರು ಕೂಡ ಅವರಿಗೆ ಹೋಗ ಹಾಸ್ಪಿಟಲ್ಗೆ ಇಸಿಜಿ ಮಾಡ್ಕೋ. ಬೇರೆ ಬೇರೆ ಕಾಯಿಲೆ ಇದ್ರೆ ನಡೀತೈತೆ, ಬೆಳಗ್ಗೆ ಎದ್ದೋದ್ರೆ ಆಯ್ತು ಅಂತ. ಎದೆ ನೋವು ಇದ್ರೆ ರಾತ್ರಿ 2 ಗಂಟೆ ಇದ್ರು ಕೂಡ ಆಗಿಂದಾಗೆ ಹಾಸ್ಪಿಟಲ್ಗೆ ಹೋಗ್ಬೇಕು. ಇಲ್ಲಾಂದ್ರೆ ಜೀವಕ್ಕೆ ಅಪಾಯ. ನಮಗೋಸ್ಕರ ಅಲ್ಲ ಅಂದ್ರು, ನಮ್ಮನ್ನ ನಂಬಿರೋರ್ಗೋಸ್ಕರ ಆದ್ರೂ ನಾವು ಜಾಗೃತರಾಗಿ ಹಾಸ್ಪಿಟಲ್ಗೆ ಹೋಗಿ ಇಸಿಜಿ ಮಾಡ್ಕೋಬೇಕು. ನಾರ್ಮಲ್ ಇದೆಯೋ ಅಥವಾ ಪ್ರಾಬ್ಲಮ್ ಇದೆಯೋ ಅದು ಆಮೇಲೆ ವಿಚಾರ. ಹೌದಲ್ಲ? ಹೌದ್ರಿ, ನೀವ್ ಹೇಳಿದ್ರಿ ಅಂತೇಳಿ ಇದು ನಮಗ್ ಗುರುತಾಗ್ತದ್ರಿ. ಈಗ ಇಲ್ಲ ಅಂದ್ರೆ ನಮ್ಮದು ಎದೆ ಉರಿಲತ್ತದ, ಪಿತ್ ಆಗ್ಯದ ಅಂತ ಹೇಳಿ ನಾವು ಇಲ್ಲೇ ಕೂತ್ ಕೇಸಿಂದ ಯಾವ್ದಾರ ಒಂದು ಪಿತ್ತಿನ ಗೋಲಿ, ಯಾವ್ದಾರ ಒಂದು ಆಯುರ್ವೇದಿಕ್ ದವಾ ತಗೊಂಡ್ ಕೇಸಿಂದ ನಾವು ಮನಿ ಒಳಗ್ ಕೊಡ್ತೇವ್ರಿ. ಇದು ಮೇನ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ, ಬಹಳ ಜನ ಕೇಳ್ತಿದ್ದೀನಿ. ಯೂಟ್ಯೂಬ್ ಎಷ್ಟೋ ಜನ ಫೋನ್ ಮಾಡಿ ಹೇಳ್ತಿರ್ತಾರೆ, ಒಳ್ಳೆ ವಿಚಾರ ಹೇಳ್ತೀರಿ, ಜಾಗ್ರತೆ ಮೂಡಿಸ್ತೀರಿ ಅಂತ. ಅದೊಂದ್ ಪಾಯಿಂಟ್. ಇನ್ನೊಂದು, ನೀವು ಆಯುರ್ವೇದಿಕ್ ಅದು ಇದು ಅಂದ್ರಲ್ಲ, ಅದಕ್ಕಿಂತ ಹೆಚ್ಚಾಗಿ ಏನ್ ಮಾಡ್ತಾರೆ ಜನ, ಮೆಡಿಕಲ್ ಹೋಗೋದು. ನೋಡ್ತಿದೆ ಒಂದು ಗೋಲಿ ಕೊಡ್ರಿ ಅನ್ನೋದು. ಮೆಡಿಕಲ್ ಅವರು ಯಾವ ಕಟ್ ಮಾಡಿ ಕೊಡ್ತಾರೆ. ಆಗಿಂದಾಗೆ ಅದು ನೋವು ಕಡಿಮೆ ಆಗ್ಬೋದು, ಅಥವಾ ಸಮಸ್ಯೆ ಜಾಸ್ತಿ ಇದ್ರೆ ಅದು ಕಡಿಮೆ ಆಗೋಕ್ ಚಾನ್ಸೇ ಇಲ್ಲ. ಜನ ಇಷ್ಟು ನೆಗ್ಲೆಕ್ಟ್ ಮಾಡ್ತಾರೆ. ಆಮೇಲೆ ಹಳ್ಳಿಲಿ ಇರೋರು ಎಲ್ಲಪ್ಪ ಹೋಗುದು ಹಾಸ್ಪಿಟಲ್ಗೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಆತರ ಮಾಡಿಕೊಂಡು ಕೂಡ ಜೀವಕ್ಕೆ ಅಪಾಯ ತಂದು ಹೊಡ್ಕೊಂಡಿದ್ದಾರೆ. ಆಮೇಲೆ ಕೆಲ್ಸ ಮಾಡಿಲ್ಲ ಅಂದ್ರೆ ನಮ್ ಹೊಟ್ಟೆ ತುಂಬಲ್ಲ ಅಂತ ಹೇಳ್ಬಿಟ್ಟು ಕೆಲಸ ಮುಗಿಸೇ ಹೋದ್ರೆ ಆಯ್ತು ಒಂದ್ ದಿವ್ಸ ಅಂತಾರೆ. ಹಾರ್ಟ್ ಸಮಸ್ಯೆಗೆ ಆತರ ಮಾಡ್ಲೇಬಾರದು. ಹಾರ್ಟ್ ಸಮಸ್ಯೆಗೆ ಆಗಕ್ಕೆ ಏನಿಲ್ಲ ಕಾರಣ, ಶುಗರ್, ತುಂಬಾ ವರ್ಷದಿಂದ ಶುಗರ್, ತುಂಬಾ ವರ್ಷದಿಂದ BP, ತುಂಬಾ ವರ್ಷದಿಂದ ಥೈರಾಯ್ಡ್, ಮತ್ತೆ ವಂಶ ಪರಂಪರವಾಗಿ ತಂದೆಯಿಂದ ಹಾರ್ಟ್ ಪ್ರಾಬ್ಲಮ್ ಇದ್ರೆ, ಆಮೇಲೆ ಇನ್ನೇನು ತುಂಬಾ ಜಾಸ್ತಿ ತೂಕ ಇದ್ರೆ, ಇದಕ್ಕೆಲ್ಲಾನು ಹಾರ್ಟ್ ಸಮಸ್ಯೆ ಖಂಡಿತ ಬರುತ್ತೆ. ಇದೆಲ್ಲ ನಮಗ್ ಇದ್ರೆ ನಾವು ಖಂಡಿತ 6 ತಿಂಗಳಿಗೆ, ವರ್ಷಕ್ಕೆ ಹಾರ್ಟ್ ಚೆಕ್ ಮಾಡ್ತಿರ್ಬೇಕು. ಯಾಕಂದ್ರೆ ನಾವು ಕೊಂಡ್ಕೊಂಡಿರೋ ಗಾಡಿ 2 ತಿಂಗಳಿಗೆ 3 ತಿಂಗಳು ಸರ್ವಿಸ್ ಮಾಡ್ತೀವಿ ಅದನ್ನ. ಅಂದ್ರೆ ನಮ್ ದೇಹ, ನಮ್ಮ ಆರೋಗ್ಯ ನಾವೇ ಕೇರ್ ಮಾಡಲ್ಲ. ಹಾಗಾಗಿ ಖಂಡಿತ ಇವರಿಗೆ ನಾವು ಎದೇನೋ ಅಂತ ಒಂದು ವಾರದಿಂದ ದಿನಕ್ಕೆ ಇಸಿಜಿ ಮಾಡಾಗಿದೆ, ಎಕೋ ಮಾಡಿದ್ದಾರೆ, TMT ಮಾಡಿದ್ದಾರೆ, ಬ್ಲಡ್ ಚೆಕ್ಅಪ್ ಮಾಡಿದ್ದಾರೆ, ಅವ್ರಿಗೆ ಅಸಿಡಿಟಿ ಇದೆ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗಿದೆ. ಯಾಕಂದ್ರೆ ಚೆಕ್ಅಪ್ ಮಾಡ್ಕೊಂಡ್ ಆದ್ಮೇಲೆ ಅಸಿಡಿಟಿ ಇದೆ ಅಂತ ಕನ್ಫರ್ಮ್ ಆಗಿದೆ. ಚೆಕ್ಅಪ್ ಮಾಡ್ಕೋಕ್ ಮುಂಚೆ ನಾವೇ ಡಾಕ್ಟರ್ ಆಗ್ಬಿಟ್ಟು ನಮ್ಗೆ ಅಸಿಡಿಟಿ ಇದೆ, ನನ್ಗೆ ಪಿತ್ ಇದೆ, ನನ್ಗೆ ಏನಿಲ್ಲ, ನಾನು ಫಿಟ್ ಇದ್ದೀನಿ, ಫೈನ್ ಇದ್ದೀನಿ, ನಾನು ಇದು ಎಲ್ಲ ಮಾಡ್ತೀನಿ, ಆದ್ರೆ ನನ್ಗೆ ಏನಿಲ್ಲ, ನಾನು ಆರೋಗ್ಯ ಕಾಪಾಡ್ಕೊತೀನಿ ಅಂದ್ರೆ ಆಗಲ್ಲ. ನೀವು ತರ ಡೌಟ್ ಕ್ಲಿಯರ್ ಮಾಡ್ಕೋಬೇಕು, ಹಾಸ್ಪಿಟಲ್ಗೆ ಹೋಗ್ಬೇಕು. ಹೇಳಿದ್ನಲ್ಲ, ಪ್ರತಿಯೊಬ್ರು ನನ್ನ ಒಂದು ನಂಬರ್ ತಗೊಳ್ಳಿ, ನನ್ನ ಕೈಲಿ ಆದಷ್ಟು ನಾನು
ಸಜೆಸ್ಟ್ ಮಾಡ್ತೀನಿ. ಕೈಲಾದಷ್ಟು ಅಂದ್ರೆ ನನಗೆ ದುಡ್ಡಿನ ಒಂದು ಹೆಲ್ಪ್ ಮಾಡೋಕೆ ಕಷ್ಟ ಸಾಧ್ಯ. ಹಾಗಾಗಿ ನಾನು ಯಾವುದೇ ಹಾಸ್ಪಿಟಲ್ಗೆ ಹೋಗುವಂತ ಒಂದು ಅವಶ್ಯಕತೆ ಇದ್ರೆ ಖಂಡಿತ ನನಗೆ ಫೋನ್ ಮಾಡಿ, ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಸರಿನಾ? ನಮಸ್ಕಾರ ಸರ್. ನಮಸ್ಕಾರ.